ಏನಾಗುತ್ತೆ ಗೊತ್ತಿಲ್ಲ. ಐ ಆಮ್ ವೆರಿ ಪಾಸಿಟಿವ್ ಆಗಿದ್ದೀನಿ. ಇದು ಕೇವಲ ಜಾತಿಗಣತೆ, ಇದರಲ್ಲಿ ರಾಜಕೀಯ ಬಗ್ಗೆ ಮಾತನಾಡೋಕ್ಕೆ ನಾನು ಹೋಗೋದಿಲ್ಲ. ರಿಪೋರ್ಟ್ ಟೇಬಲ್ ಆಗಿದೆ, ಇವತ್ತು ಚರ್ಚೆ ಆಗುತ್ತೆ. ಒಳಗಡೆ ಏನು ಚರ್ಚೆ ಆಗುತ್ತೆ, ಹೊರಗಡೆ ತಮಗೆ ಗುರುತಾಗುತ್ತೆ. ಅದರ ಬಗ್ಗೆ ಸ್ಪಷ್ಟನೆ ನಮ್ಮ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಯಾರು ಮಾನ್ಯ ಮುಖ್ಯಮಂತ್ರಿ ಯಾರಿಗೆ ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸಮರ್ಪಕವಾಗಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನನ್ನ ಡಿಮಾಂಡ್ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರ ಏನು ವಿಷನ್ ಇದೆ, ರಾಹುಲ್ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಎಲ್ಲ OBCಗಳ ಜನಗಣತಿ ಆಗಬೇಕಂತಕ್ಕಂಥದ್ದು ಅವರೊಂದು ನಿರ್ಧಾರ ಇದೆ. ಅದಕ್ಕೆ ನನ್ನ ಸಹಮತ ಇದೆ. ಯಾಕಂತಂದರೆ ಇಡೀ ದೇಶದಲ್ಲಿ SC STದಾಗಿರಲಿ, ಮುಸ್ಲಿಮ್ಸ್ದಾಗಿರಲಿ ಅಥವಾ ಮೈನಾರಿಟೀಸ್ದಾಗಿರಲಿ ಅದ್ರ ಬಗ್ಗೆ ಯಾವುದೂ ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು OBCಗಳದು. ಇಡೀ ಭಾರತ ದೇಶದಲ್ಲಿ ಆ್ಯಾವ್ರೇಜ್ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಗೆ ತಾವು ಬಂದರೆ OBC ಅರೌಂಡ್ 70% ಇಸ್ ಇನ್ ತಮಿಳ್ನಾಡು. ಕರ್ನಾಟಕದಲ್ಲಿ ಸುಮಾರು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. 40% ವರೆಗೆ OBC ಇದೆ. ಆವ್ರೇಜ್ ಲಾ ಆಫ್ ಆವ್ರೇಜ್ ನೋಡಿದ್ರೆ 50 to 60% OBC ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿದೆ. ಹಂಗಾಗಿ OBCನಲ್ಲಿ ಇರ್ತಕ್ಕಂಥವ್ರು ಯಾರೆಷ್ಟು ಜನಸಂಖ್ಯೆ ಇದೆ ಅಂತೇಳಿ ಇಡೀ ದೇಶಕ್ಕೆ ಗುರುತಾಗಬೇಕಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯ ಕೂಡ ಸಮರ್ಪಕವಾಗಿ ಅವರಿಗೆ ನಾನು ಸ್ಪಂದಿಸ್ತೀನಿ, ಅದನ್ನು ಒಪ್ತೀನಿ ಕೂಡ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ವಿರೋಧ ಯಾರು ವ್ಯಕ್ತಪಡಿಸಿದ್ರೆ ಅವ್ರು ಗೌರವಿಸ್ತೇನೆ. ಯಾಕಂದರೆ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ. ಎಲ್ಲರಿಗೂ ಅವಕಾಶ ಇದೆ. ಕೆಲವರು ಒಪ್ಬೋದು, ಕೆಲವರು ಒಪ್ಪಲಾರಂಗಿರ್ಬೋದು, ಅವ್ರ ವೈಯಕ್ತಿಕ ಅಭಿಪ್ರಾಯ. ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಅವ್ರ ಸಮುದಾಯ ಎಷ್ಟಿದೆ ಅಂತ ಗುರುತಾಗ್ತಕ್ಕಂಥದ್ದು ಎಲ್ಲರಿಗೆ ಅವರಿಗೆ ಇರ್ತಕ್ಕಂಥ ರೈಟ್ ಇದೆ. ಆ ರೈಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ವರದಿ ಓದಿಲ್ಲ, ಯಾಕಂದರೆ ಸಮರ್ಪಕವಾಗಿ ಓದಲಿಕ್ಕೆ ಅದು ತುಂಬ ಟೈಮ್ ಬೇಕಾಗುತ್ತೆ. ಮೊದಲನೇದು 1800ಕ್ಕೂ ಹೆಚ್ಚು ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಸಬ್ಕಾಸ್ಟ್ಗಳಿದ್ದಾವೆ, ಜಾತಿಗಳ ವ್ಯವಸ್ಥೆಯಲ್ಲಿ ಇಂಥ ಹೆಸರುಗಳು ನಾವು ಇದೇ ಬಾರಿಗೆ ನೋಡ್ತಿರ್ತಕ್ಕಂಥದ್ದು. ಪ್ರತಿ ಮನೆಗೆ ಹೋಗ್ಬಿಟ್ಟು, ಎಲ್ಲ ಮನೆಗೆ ಹೋಗಿಲ್ಲ, ಕೆಲವು ಮನೆ ಬಿಟ್ಟಿರ್ಬೋದು ಕೂಡ. ಯಾಕಂದರೆ ನಮ್ಮದು ಪೆನಿಟ್ರೇಷನ್ ಆಗಿರ್ತಕ್ಕಂಥದ್ದು ರೂರಲ್ ಏರಿಯಾದಲ್ಲಿ ಒಂದು 93% ಇದೆ, 94% ವರೆಗೆ ಆ್ಯಾವ್ರೇಜ್ ಇದೆ. ಅರ್ಬನ್ ಏರಿಯಾದಲ್ಲಿ ಒಂದು 87% ಇದೆ. ಹಾನೆಸ್ಟಾಗಿ ಹೇಳಿದ್ದೀವಿ ಎಲ್ಲೆಲ್ಲಿ ಏನು ಪೆನಿಟ್ರೇಷನ್ ಆಗಿದೆ, ಎಲ್ಲೆಲ್ಲಿ ಮಾಡ್ಬೋದು. ಸಮರ್ಪಕವಾಗಿ ಒಂದು ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಫೈನಲ್ ಅಲ್ಲ, ಯಾಕಂದರೆ ಈ ರಿಪೋರ್ಟು ಚೇಂಜ್ ಮಾಡ್ಬೋದಲ್ಲ. ಎಲ್ಲೇ ಕಮ್ಮಿ ಆಗಿದ್ರೆ, ಎಲ್ಲೇ ಬಿಟ್ಟು ಹೋಗಿದ್ರೆ ಅದನ್ನ ಆ್ಯಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದೇ ಸಮಿತಿ ಎದುರಿಗೆ ಹೋಗಿ ಏನು ಆಯೋಗ ಇದೆ, ಆ ಆಯೋಗ ಎದುರಿಗೆ ಹೋಗ್ಬಿಟ್ಟು ನಮ್ದು ಬಿಟ್ಟಿದ್ದೀರಿ, ನಾನು ಈ ಕಮ್ಯುನಿಟಿಯನ್ನು ಆ ಕಮ್ಯುನಿಟಿನ ಅಂತ ನೀವು ಕೊಟ್ಟರೆ ಆಯೋಗ ಆ್ಯಡ್ ಮಾಡ್ತಾ ಹೋಗುತ್ತೆ. ಅದಕ್ಕೇನು ತಪ್ಪೇನಿದೆ?